ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಕೋಲಾಹಲ ದೇಶದಾದ್ಯಂತ ಸುದ್ದಿ ಮಾಡ್ತಾ ಇದೆ. ಇತ್ತ ರಾಜ್ಯದಲ್ಲಿಯೂ ಕೂಡ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದೆ. ಸ್ವತಃ ಮುಜರಾಯಿ ಕಮಿಷನರ್ ದೇವಾಲಯಗಳ ಪ್ರಸಾದದ ಗುಣಮಟ್ಟದ ಪರಿಶೀಲನೆಗೆ ಮುಂದಾಗಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ರಾಜ್ಯದ ಮುಜರಾಯಿ ಇಲಾಖೆ ಫುಲ್ ಅಲರ್ಟ್. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಂಕಟ ನಿವಾರಕ ಈ ವೆಂಕಟರಮಣ. ತಿಮ್ಮಪ್ಪನ ದೇಗುಲ ಎಷ್ಟು ಪ್ರಸಿದ್ಧಿಯೋ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಂದರೆ ಕೂಡ ಅಷ್ಟೇ ಪ್ರಸಿದ್ಧಿ. ಆದರೆ ಅದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಸೇರಿಸಲಾಗ್ತಾ ಇತ್ತು ಅನ್ನೋ ಸುದ್ದಿ ಭಕ್ತರನ್ನ ಕೆರಳಿ ಕೆಂಡವಾಗಿಸಿದೆ. ಇದಾದ ಬಳಿಕ ರಾಜ್ಯದಲ್ಲೂ ಕೂಡ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದೆ. ಅಂದಹಾಗೆ ಮುಜರಾಯಿ ಕಮಿಷನರ್ ವೆಂಕಟೇಶ್ ರಾಜ್ಯದ ಪ್ರಮುಖ ದೇವಾಲಯಗಳಿಗೆ ವಿಸಿಟ್ ಮಾಡಿ ಅಲ್ಲಿನ ತುಪ್ಪದ ಗುಣಮಟ್ಟ ಮತ್ತು ಪಾವಿತ್ರ್ಯತೆಯ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಮುಜರಾಯಿ ಆಯುಕ್ತ ವೆಂಕಟೇಶ್ ಭೇಟಿ ನೀಡಿ ದೇವಾಲಯದಲ್ಲಿ ಭಕ್ತರಿಗೆ ನೀಡುವ ಪ್ರಸಾದದ ಗುಣಮಟ್ಟದ ಬಗ್ಗೆ ಮಾಹಿತಿ ಪಡೆದರು. ಮುಂದೆ ಯಾವುದೇ ಪ್ರಸಾದಕ್ಕೆ ಬಳಸುವ ತುಪ್ಪ ನಂದಿನಿಯದ್ದೇ ಬಳಸಬೇಕು ಅಂತ ಹೇಳಿದರು. ದೇವಸ್ಥಾನಗಳಲ್ಲಿ ಲಾಡೋ ಪ್ರಸಾದವನ್ನು ನಾವು ನೀಡ್ತಾ ಇದ್ದೇವೆ ಮತ್ತು ಅನ್ನದಾಸವನ್ನು ಕೂಡ ಕೊಡ್ತಾ ಇದ್ದೇವೆ. ಸೊ ಎಲ್ಲ ಪ್ರಸಾದಗಳು ಕೂಡ ಗುಣಮಟ್ಟದಿಂದ ಇರಬೇಕು ಎಂಬ ಉದ್ದೇಶದಿಂದ ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳಿಗೆ ಅವರು ಖರೀದಿ ಮಾಡುವಂತಹ ಎಲ್ಲ ಪದಾರ್ಥಗಳು ಪರಿಶುದ್ಧವಾಗಿರಬೇಕು ಅಂತ ಕಟ್ಟುನಿಟ್ಟಾದ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ತುಪ್ಪವನ್ನು ಉಪಯೋಗಿಸಬೇಕು ಅಂದರೆ ನಮ್ಮ KMF ಇಂದ ತಯಾರಾದಂತಹ ನಂದಿನಿ ತುಪ್ಪವನ್ನೇ ಉಪಯೋಗಿಸ್ಕೊಳ್ಬೇಕು, ಬೇರೆ ಯಾವುದನ್ನು ಉಪಯೋಗಿಸಬಾರ್ದು ಅಂತಲೂ ಕೂಡ ಸೂಚನೆಯನ್ನು ಮಾಡಿದ್ದೇವೆ. ಘಾಟಿ ಕ್ಷೇತ್ರದಲ್ಲಿ ನೀಡುವ ಸಿಹಿ ಪೊಂಗಲ್ ಪ್ರಸಾದಕ್ಕೆ ತಿಂಗಳಿಗೆ 100 kg ತುಪ್ಪ ಬಳಕೆ ಮಾಡಲಾಗ್ತಿದ್ದು ನಂದಿನಿ ತುಪ್ಪವನ್ನೇ ದೇವಾಲಯ ಬಳಸುತ್ತಿದೆ. ಜೊತೆಗೆ ಭಕ್ತರು ಕೂಡ ದೇವಸ್ಥಾನಕ್ಕೆ ನೀಡುವ ತುಪ್ಪವನ್ನ ನಂದಿನಿ ತುಪ್ಪವೇ ನೀಡುವಂತೆ ಆಡಳಿತ ಮಂಡಳಿ ಭಕ್ತರಲ್ಲಿ ಮನವಿ ಮಾಡಿದೆ. ಈ ನಡೆ ನಿಜವಾಗ್ಲೂ ಸ್ವಾಗತಾರ್ಹಕ್ಕಂಥ ವಿಚಾರ. ಯಾಕಂದರೆ ನಂದಿನಿ ತುಪ್ಪ ಬಳಸೋದ್ರಿಂದ ಇದರಲ್ಲಿ ಯಾವುದೇ ಕಲಬೆರಕೆ ಇರೋದ್ರಿಲ್ಲ ಅನ್ನೋದು ಒಂದು ಗುಣಮಟ್ಟದ ತುಪ್ಪ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ನಂದಿನಿ ತುಪ್ಪ ಸರ್ಕಾರದಿಂದ ತಯಾರಾಗುವಂಥ ತುಪ್ಪ, ಅದರಲ್ಲಿ ಯಾವುದೇ ಕಲಬೆರಕೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತು ಅವರು ಶುದ್ಧವಾಗಿ ತಯಾರು ಮಾಡತಕ್ಕಂಥ ತುಪ್ಪ. ಮತ್ತು ಈ ನಂದಿನಿ ತುಪ್ಪ ಏನು ಎಲ್ಲ ದೇವಾಲಯಗಳಲ್ಲಿ ನಂದಿನಿ ತುಪ್ಪ ಬೆಳೆಸಬೇಕು ಅಂತ ಏನು ಆದೇಶ ಮಾಡಿದ್ದಾರೆ, ಅದು ನಿಜವಾಗ್ಲೂ ಸ್ವಾಗತ ಮಾಡೋವಂಥ ವಿಚಾರ. ತಿರುಪತಿ ವೆಂಕಟೇಶ್ವರನ ಸನ್ನಿಧಾನದ ಲಡ್ಡು ಪ್ರಸಾದದ ವಿವಾದದ ಹಿನ್ನೆಲೆ ರಾಜ್ಯದಲ್ಲಿ ದೇವಾಲಯಗಳಲ್ಲಿ ಬಳಸುವ ಪ್ರಸಾದಗಳಿಗೂ ಯಾವುದೇ ರೀತಿ ಪಾವಿತ್ರ್ಯತೆ ಹಾಳಾಗದಂತೆ ಮುಜರಾಯಿ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಕೋಲಾಹಲ ದೇಶದಾದ್ಯಂತ ಸುದ್ದಿ ಮಾಡ್ತಾ ಇದೆ. ಇತ್ತ ರಾಜ್ಯದಲ್ಲಿಯೂ ಕೂಡ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದೆ. ಸ್ವತಃ ಮುಜರಾಯಿ ಕಮಿಷನರ್ ದೇವಾಲಯಗಳ ಪ್ರಸಾದದ ಗುಣಮಟ್ಟದ ಪರಿಶೀಲನೆಗೆ ಮುಂದಾಗಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ರಾಜ್ಯದ ಮುಜರಾಯಿ ಇಲಾಖೆ ಫುಲ್ ಅಲರ್ಟ್. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಂಕಟ ನಿವಾರಕ ಈ ವೆಂಕಟರಮಣ. ತಿಮ್ಮಪ್ಪನ ದೇಗುಲ ಎಷ್ಟು ಪ್ರಸಿದ್ಧಿಯೋ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಂದರೆ ಕೂಡ ಅಷ್ಟೇ ಪ್ರಸಿದ್ಧಿ. ಆದರೆ ಅದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಸೇರಿಸಲಾಗ್ತಾ ಇತ್ತು ಅನ್ನೋ ಸುದ್ದಿ ಭಕ್ತರನ್ನ ಕೆರಳಿ ಕೆಂಡವಾಗಿಸಿದೆ.
ಇದಾದ ಬಳಿಕ ರಾಜ್ಯದಲ್ಲೂ ಕೂಡ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದೆ. ಅಂದಹಾಗೆ ಮುಜರಾಯಿ ಕಮಿಷನರ್ ವೆಂಕಟೇಶ್ ರಾಜ್ಯದ ಪ್ರಮುಖ ದೇವಾಲಯಗಳಿಗೆ ವಿಸಿಟ್ ಮಾಡಿ ಅಲ್ಲಿನ ತುಪ್ಪದ ಗುಣಮಟ್ಟ ಮತ್ತು ಪಾವಿತ್ರ್ಯತೆಯ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಮುಜರಾಯಿ ಆಯುಕ್ತ ವೆಂಕಟೇಶ್ ಭೇಟಿ ನೀಡಿ ದೇವಾಲಯದಲ್ಲಿ ಭಕ್ತರಿಗೆ ನೀಡುವ ಪ್ರಸಾದದ ಗುಣಮಟ್ಟದ ಬಗ್ಗೆ ಮಾಹಿತಿ ಪಡೆದರು. ಮುಂದೆ ಯಾವುದೇ ಪ್ರಸಾದಕ್ಕೆ ಬಳಸುವ ತುಪ್ಪ ನಂದಿನಿಯದ್ದೇ ಬಳಸಬೇಕು ಅಂತ ಹೇಳಿದರು. ದೇವಸ್ಥಾನಗಳಲ್ಲಿ ಲಾಡ ಪ್ರಸಾದವನ್ನು ನಾವು ನೀಡ್ತಾ ಇದ್ದೇವೆ ಮತ್ತು ಅನ್ನದಾಸೋಹವನ್ನು ಕೂಡ ಕೊಡ್ತಾ ಇದ್ದೇವೆ. ಸೊ ಎಲ್ಲ ಪ್ರಸಾದಗಳು ಕೂಡ ಗುಣಮಟ್ಟದಿಂದ ಇರಬೇಕು ಎಂಬ ಉದ್ದೇಶದಿಂದ ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳಿಗೆ ಅವರು ಖರೀದಿ ಮಾಡುವಂತಹ ಎಲ್ಲ ಪದಾರ್ಥಗಳು ಪರಿಶುದ್ಧವಾಗಿರಬೇಕು ಅಂತ ಕಟ್ಟುನಿಟ್ಟಾದ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ತುಪ್ಪವನ್ನು ಉಪಯೋಗಿಸಬೇಕು ಅಂದರೆ ನಮ್ಮ KMF ಇಂದ ತಯಾರಾದಂತಹ ನಂದಿನಿ ತುಪ್ಪವನ್ನೇ ಉಪಯೋಗಿಸ್ಕೊಳ್ಬೇಕು, ಬೇರೆ ಯಾವುದನ್ನು ಉಪಯೋಗಿಸಬಾರ್ದು ಅಂತಲೂ ಕೂಡ ಸೂಚನೆಯನ್ನು ಮಾಡಿದ್ದೇವೆ. ಘಾಟಿ ಕ್ಷೇತ್ರದಲ್ಲಿ ನೀಡುವ ಸಿಹಿ ಪೊಂಗಲ್ ಪ್ರಸಾದಕ್ಕೆ ತಿಂಗಳಿಗೆ 100 ಕೆಜಿ ತುಪ್ಪ ಬಳಕೆ ಮಾಡಲಾಗ್ತಿದ್ದು ನಂದಿನಿ ತುಪ್ಪವನ್ನೇ ದೇವಾಲಯ ಬಳಸುತ್ತಿದೆ. ಜೊತೆಗೆ ಭಕ್ತರು ಕೂಡ ದೇವಸ್ಥಾನಕ್ಕೆ ನೀಡುವ ತುಪ್ಪವನ್ನ ನಂದಿನಿ ತುಪ್ಪವೇ ನೀಡುವಂತೆ ಆಡಳಿತ ಮಂಡಳಿ ಭಕ್ತರಲ್ಲಿ ಮನವಿ ಮಾಡಿದೆ. ಈ ನಡೆ ನಿಜವಾಗ್ಲೂ ಸ್ವಾಗತಾರ್ಹಕ್ಕಂಥ ವಿಚಾರ. ಯಾಕಂದರೆ ನಂದಿನಿ ತುಪ್ಪ ಬಳಸೋದ್ರಿಂದ ಇದರಲ್ಲಿ ಯಾವುದೇ ಕಲಬೆರಕೆ ಇರೋದ್ರಿಲ್ಲ ಅನ್ನೋದು ಒಂದು ಗುಣಮಟ್ಟದ ತುಪ್ಪ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ನಂದಿನಿ ತುಪ್ಪ ಸರ್ಕಾರದಿಂದ ತಯಾರಾಗುವಂಥ ತುಪ್ಪ, ಅದರಲ್ಲಿ ಯಾವುದೇ ಕಲಬೆರಕೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತು ಅವರು ಶುದ್ಧವಾಗಿ ತಯಾರು ಮಾಡತಕ್ಕಂಥ ತುಪ್ಪ. ಮತ್ತು ಈ ನಂದಿನಿ ತುಪ್ಪ ಏನು ಎಲ್ಲ ದೇವಾಲಯಗಳಲ್ಲಿ ನಂದಿನಿ ತುಪ್ಪ ಬೆಳೆಸಬೇಕು ಅಂತ ಏನು ಆದೇಶ ಮಾಡಿದ್ದಾರೆ, ಅದು ನಿಜವಾಗ್ಲೂ ಸ್ವಾಗತ ಮಾಡೋವಂಥ ವಿಚಾರ. ತಿರುಪತಿ ವೆಂಕಟೇಶ್ವರನ ಸನ್ನಿಧಾನದ ಲಡ್ಡು ಪ್ರಸಾದದ ವಿವಾದದ ಹಿನ್ನೆಲೆ ರಾಜ್ಯದಲ್ಲಿ ದೇವಾಲಯಗಳಲ್ಲಿ ಬಳಸುವ ಪ್ರಸಾದಗಳಿಗೂ ಯಾವುದೇ ರೀತಿ ಪಾವಿತ್ರ್ಯತೆ ಹಾಳಾಗದಂತೆ ಮುಜರಾಯಿ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಕು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.